ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಇವತ್ತು ವನಪರ್ವದಲ್ಲಿ ಬರತಕ್ಕಂಥ ಒಂದು ಅದ್ಭುತವಾದ ಉಪಾಖ್ಯಾನ, ನಳದಮಯಂತಿಯರ ಉಪಾಖ್ಯಾನ. ಆ ಇಬ್ಬರದ್ದು ಉಪಾಖ್ಯಾನ ಹೇಳುವ ಉದ್ದೇಶ, ಪ್ರತಿನಿತ್ಯ ಬೆಳಗ್ಗೆದ್ದು ಪ್ರತಿಯೊಬ್ಬರೂ ಕೂಡ ಆ ನಳದಮಯಂತಿಯರನ್ನ ಸ್ಮರಣೆ ಮಾಡುವ ಪದ್ಧತಿ ಉಂಟು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜಋಷೇಃ ಕೀರ್ತನಂ ಕಲಿನಾಶನಂ ಅಂತ. ಈ ಕಲಿಯುಗದಲ್ಲಿ ಕಲಿ ಪ್ರಭಾವಕ್ಕೆ ನಾವು ಒಳಗಾಗಬಾರ್ದು. ಅದಕ್ಕೋಸ್ಕರ ಕರ್ಕೋಟಕ ನಾಗ, ದಮಯಂತಿ, ನಳಮಹಾರಾಜ, ಋತುಪರ್ಣ ರಾಜ ಇವರನ್ನೆಲ್ಲ ಕೀರ್ತನೆ ಮಾಡಿದರೆ ಕಲಿದೋಷ ನಮಗೆ ಅಂಟೋದಲ್ಲ ಅಂತ ಉಂಟು. ಅವರೆಲ್ಲರಿಗೂ ಸಂಬಂಧಪಟ್ಟಂಥ ಒಂದು ಉಪಾಖ್ಯಾನ ನಳದಮಯಂತಿ ಉಪಾಖ್ಯಾನ. ನಿಷಧ ದೇಶದಲ್ಲಿ ನಳಮಹಾರಾಜ ಅಂತ ಒಬ್ಬನ ಆಳ್ತಾ ಇದ್ದ. ನಿಷಧ ದೇಶಕ್ಕೆ ಸಂಬಂಧಪಟ್ಟಂಥ ರಾಜ. ವಿದರ್ಭ ದೇಶದಲ್ಲಿ ಭೀಮರಾಜ ಅಂತ ಒಬ್ಬನಿದ್ದ. ಅವನು ವಿದರ್ಭ ದೇಶದ ರಾಜ. ಆ ಭೀಮರಾಜನ ಮಗಳು, ವಿದರ್ಭ ದೇಶದ ಭೀಮರಾಜನ ಮಗಳೇ ದಮಯಂತಿ ಎನ್ನುವವಳು. ನಳಮಹಾರಾಜನಿಗೆ ದಮಯಂತಿಯ ಬಗ್ಗೆ ಕೇಳಿ ಗೊತ್ತು, ನೋಡಿಲ್ಲ. ಅನೇಕ ಬ್ರಾಹ್ಮಣರು ಆ ಕಡೆ ಈ ಕಡೆ ಸಂಚಾರ ಮಾಡುವವರು ನಳಮಹಾರಾಜನ ಹತ್ರ ದೇಶದ ಸುದ್ದಿ ಹೇಳುವಾಗ ದಮಯಂತಿಯನ್ನು ಬಹಳ ಪ್ರಶಂಸೆ ಮಾಡಿ ಹೇಳ್ತಿದ್ರಂತೆ. ಅವಳ ಸೌಂದರ್ಯ, ಅವಳ ಸದ್ಗುಣ, ಅವಳ ನೀತಿ ಎಲ್ಲದಕ್ಕೂ ಮಾರು ಹೋಗಿದ್ದ ನಳಮಹಾರಾಜ. ಹಾಗೆ ಬ್ರಾಹ್ಮಣರು ಸಂಚಾರ ಮಾಡುವವರು ಭೀಮನ ಮನೆಗೆ ಹೋದಾಗ ದಮಯಂತಿಗೆ ನಳಮಹಾರಾಜನ ವಿಷಯ ಹೇಳ್ತಾ ಇದ್ರು. ನಳಮಹಾರಾಜ ಎಂಥ ಅದ್ಭುತ ವ್ಯಕ್ತಿ ಅಂತ ಅನ್ನೋದು. ಹೀಗಾಗಿ ನಳಮಹಾರಾಜನಿಗೆ ದಮಯಂತಿಯ ವಿಷಯ ಗೊತ್ತಾಯಿತು. ದಮಯಂತಿಗೆ ನಳಮಹಾರಾಜನ ವಿಷಯ. ಪರಸ್ಪರ ಬ್ರಾಹ್ಮಣರಿಂದ ವಿಷಯ ಕೇಳಿ ಗುಣಾನುರಕ್ತರಾಗಿದ್ದು. ಒಬ್ಬರ ಗುಣ ಇನ್ನೊಬ್ಬರಿಗೆ ಹಿಡಿಸಿತ್ತು, ಆದ್ರೂ ಒಬ್ರನ್ನೊಬ್ರು ನೋಡಿಲ್ಲ, ಸಂಧಿಸಿಲ್ಲ. ಅಷ್ಟರಲ್ಲೇ ಪರಸ್ಪರ ಅನುರಾಗ. ನಳಮಹಾರಾಜನಿಗೆ ಇಂಥವಳು ದಮಯಂತಿ, ಅವಳನ್ನು ಮದುವೆ ಮಾಡಿಕೊಳ್ಬೇಕು, ನಮ್ಮ ದಾಂಪತ್ಯ ಬಹಳ ಸುಂದರ ಆಗ್ತದೆ ಅಂತ ಇವನಿಗೆ ಕಲ್ಪನೆ. ದಮಯಂತಿಗೂ ಅದೇ ಕಲ್ಪನೆ, ಇಂಥ ಸದ್ಗುಣ ಭರಿತ ನಳಮಹಾರಾಜನನ್ನ ವಿವಾಹವಾಗಬೇಕು ಅಂತ. ಹೀಗೆ ಪರಸ್ಪರ ದರ್ಶನ ಇಲ್ಲದಿದ್ದರೂ ಕೂಡ ವಿಷಯ ಶ್ರವಣದಿಂದ ಅನುರಕ್ತರಾಗಿದ್ದರು. ಒಂದು ಸಲ ನಳಮಹಾರಾಜ ತನ್ನ ಉದ್ಯಾನದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬಂದಂಥ ಕೆಲವು ಹಂಸಗಳನ್ನು ನೋಡ್ತಾನೆ. ಬಂಗಾರ ಬಣ್ಣದ ರೆಕ್ಕೆ ಅಂಥ ಹಂಸಗಳನ್ನು ನೋಡಿದ. ಅದರಲ್ಲಿ ಒಂದನ್ನು ಹಿಡಿದು ಕೂಡಲೇ ಹಂಸ ಹೇಳಿತು, ನನ್ನನ್ನು ಬಿಡುಬಿಡು, ನನ್ನ ಕೊಲ್ಬೇಡ, ನನ್ನ ಯಾಕೆ ಹಿಡಿದಿ? ಅದು ಗಾಬರಿ ಆಯಿತು ಹಂಸ. ನಿನಗೇನಾದರೂ ನಾನು ಪ್ರಿಯವಾದ ಕೆಲಸ ಮಾಡ್ತೇನೆ, ನನ್ನನ್ನು ಬಿಟ್ಬಿಡು, ಏನು ಮಾಡ್ತೀನಿ? ಹಂಸ ಹೇಳಿತು, ವಿದರ್ಭ ದೇಶಕ್ಕೆ ಹೋಗಿ ದಮಯಂತಿ ಹತ್ರ ನಿನ್ನನ್ನು ಮದುವೆ ಆಗುವಂತೆ, ನಿನ್ನನ್ನು ವರಿಸುವಂತೆ ನಾನು ಅವಳಲ್ಲಿ ನಿವೇದನೆ ಮಾಡ್ತೇನೆ, ನಿನ್ನ ಬಗ್ಗೆ ಹೇಳ್ತೇನೆ, ನನ್ನ ಬಿಟ್ಟುಬಿಡು ಅಂತಂದದ್ದಕ್ಕೆ ಇವನಿಗೆ ಬಹಳ ಖುಷಿ ಆಯಿತು. ದಮಯಂತಿ ವಿಷಯ ಹಂಸಕ್ಕೂ ಗೊತ್ತು. ಈ ಹಂಸದ ಮೂಲಕನೇ ನಮ್ಮಿಬ್ಬರ ಮದುವೆ ಆಗೋದಾದ್ರಾಗಲಿ ಅಂತ ಹೇಳಿ ಬಿಟ್ಟ ನಳಮಹಾರಾಜ. ಹಂಸಗಳೆಲ್ಲ ವಿದರ್ಭ ದೇಶಕ್ಕೆ ಬಂದು
ಅಲ್ಲಿ ದಮಯಂತಿ ಒಂದು ಉದ್ಯಾನದಲ್ಲಿರುವಾಗ ಹಂಸಗಳು ಬಂದು, ದಮಯಂತಿನೂ ಒಂದು ಹಂಸ ಹಿಡಿದ್ಲು. ಆ ಹಂಸ ಯಾವುದು ಅಂದ್ರೆ ನಳ ಹಿಡಿದ ಹಂಸನೇ. ಯಾವ ಹಂಸವನ್ನ ನಳ ಹಿಡಿದಿದ್ನೋ ಅದನ್ನೇ ದಮಯಂತಿ ಹಿಡ್ಕೊಂಡು. ಅದು ಹೇಳಿತು, ಅಯ್ಯೋ ನನ್ನನ್ನೇನು ಮಾಡಬೇಡ, ನಾನು ನಳ ಮಹಾರಾಜನ ಸುದ್ದಿ ಹೇಳಲಿಕ್ಕೆ ಬಂದಿದ್ದೀನಿ, ಬಹಳ ಒಳ್ಳೆ ರಾಜ, ನೀನು ಅವಳನ್ನ ಮದುವೆ ಮಾಡಿಕೊಂಡ್ರೆ ದಮಯಂತಿ ನಿಮಗೆ ಕ್ಷೇಮ ಆಗ್ತದೆ ಹಾಗೆ ಅಂತ ಹಂಸ ಹೇಳಿತು. ಬಹಳ ಸಂತೋಷ ಆಯಿತು. ಆ ಹಂಸಕ್ಕೆ ದಮಯಂತಿ ಹೇಳ್ತಾಳೆ, ಹಾಗಾದ್ರೆ ನೀನು ಹೋಗಿ ಹೇಳು, ದಮಯಂತಿಯು ಕೂಡ ನಿನ್ನ ಮೇಲೆ ಅನುರಾಗ ಇಟ್ಟಿದ್ದಾಳೆ ಅಂತ ಹೇಳು ಅಂತ ದಮಯಂತಿ ಹೇಳಿ ಕಳಿಸಿ ಆ ಹಂಸವನ್ನು ಬಿಟ್ಟು. ಹಂಸ ಬಂದು ಮತ್ತೆ ನಳ ಮಹಾರಾಜನಿಗೆ ಸುದ್ದಿ ಹೇಳಿತು. ಮೊದಲು ಬರೇ ವಿಷಯ ಕೇಳಿದ್ರು, ಈಗ ಇಬ್ಬರ ಮಧ್ಯದಲ್ಲಿ ಹಂಸ ದೂತನ ಕೆಲಸ ಮಾಡಿತು. ಪರಸ್ಪರ ಒಪ್ಪಿಗೆ ಇದೆ ಅಂತ ಅನ್ನೋದನ್ನ ತಿಳಿಸಿ ಹೇಳಿತು. ಇನ್ನಷ್ಟು ಅವರಿಗೆ ಪರಸ್ಪರ ಪ್ರೀತಿ ಪ್ರೇಮ ಜಾಸ್ತಿ ಆಯಿತು. ಅದೇ ವೇಳೆಗೆ ಭೀಮರಾಜ ದಮಯಂತಿ ಸ್ವಯಂವರ ಅಂತ ಒಂದು ಸ್ವಯಂವರವನ್ನ ಘೋಷಣೆ ಮಾಡಿದ. ಅಂದ್ರೆ ಯಾರು ಬೇಕಾದ್ರೆ ರಾಜರು ಬಂದು ದಮಯಂತಿಯನ್ನ ವರಿಸಬಹುದು ಅಂತ. ದಮಯಂತಿ ಎಷ್ಟು ಸುಂದರಿ ಇದ್ಲು ಅಂತಂದ್ರೆ, ದೇವಲೋಕಕ್ಕೆ ಸುದ್ದಿ ಗೊತ್ತಾಗಿ ಅಗ್ನಿದೇವ, ವರುಣ, ಯಮ, ಇಂದ್ರ 4 ದೇವತೆಗಳು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು ದಮಯಂತಿ ಸ್ವಯಂವರ ಕಡೆ ಹೋಗ್ತಾ ಇದ್ದಾರೆ, ವಿದರ್ಭ ದೇಶದ ಕಡೆ. ಅದೇ ಸಂದರ್ಭದಲ್ಲಿ ನಳಮಹಾರಾಜನು ಕೂಡ ದಮಯಂತಿ ಸ್ವಯಂವರಕ್ಕೆ ಹೋಗ್ತಾ ಇದ್ದ. ನಳಮಹಾರಾಜ ಒಳ್ಳೆ ನೋಡ್ಲಿಕ್ಕೆ ಬಹಳ ಸುಂದರ, ಒಳ್ಳೆ ವ್ಯಕ್ತಿ ಅಂತ ಕಾಣಿಸ್ತು. ಆ ದೇವತೆಗಳು ಸ್ವಯಂವರಕ್ಕೆ ಹೊರಟಂತ ನಳಮಹಾರಾಜನ ಹತ್ರ ಬಂದು ಒಂದು ವಿಷಯ ಹೇಳಿದರು. ಪರಸ್ಪರ ಪರಿಚಯ ಮಾಡಿಕೊಂಡು ಒಂದು ವಿಷಯ ಹೇಳಿದರು. ನಳಮಹಾರಾಜ, ನಮಗೊಂದು ಉಪಕಾರ ಮಾಡಬೇಕು, ನೀನು ಭೂಲೋಕದವನು, ನಮಗೊಂದು ಉಪಕಾರ ಮಾಡಬೇಕು. ನಾವು ದಮಯಂತಿ ಸ್ವಯಂವರಕ್ಕೆ ಹೊರಟಿದ್ದೇವೆ. ನೀನು ಅಲ್ಲಿ ನಮ್ಮ ದೂತನಾಗಿ ಮೊದಲೇ ಹೋಗಿ ಆ ದಮಯಂತಿಯನ್ನ ಕಂಡು ಹೀಗೆ 4 ದೇವತೆಗಳು ಬರ್ತಾ ಇದ್ದಾರೆ, ಅವರಲ್ಲಿ ಯಾರನ್ನಾದ್ರೂ ನೀನು ವರಿಸಬೇಕು, ಸ್ವಯಂವರದಲ್ಲಿ ಅವರಿಗೆ ಮಾಲೆ ಹಾಕಬೇಕು, ಅವರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ನೀನು ಹೋಗಿ ಹೇಳಿ ಬಾ ಅಂತ ಇಂದ್ರ ಕಳಿಸಿದ. ನಳಮಹಾರಾಜ ಅಂತಾನೆ, ನಿಮ್ಮನ್ನ ವರಿಸಬೇಕು ಅಂತ ನಾನು ಹೇಗೆ ಹೇಳಲಿ, ನಾನೇ ದಮಯಂತಿ ಸ್ವಯಂವರಕ್ಕೆ ಹೊರಟಿದ್ದೀನಿ, ನಾನು ಮದುವೆ ಆಗ್ಬೇಕು ಅಂತ ಹೊರಟಿದ್ದೀನಿ, ಈ ಕೆಲಸ ನಾನು ಹೇಗೆ ಮಾಡಲಿ, ಇದು ಸರಿಯಾಗ್ತದೋ, ನನ್ನನ್ನು ನೀವು ಈ ಕೆಲಸಕ್ಕೆ ಕಳಿಸಿದ್ರೆ ಹೇಗೆ, ನಾನೇ ದಮಯಂತಿಯನ್ನು ಬಯಸಿ ಹೊರಟವನು ಸ್ವಯಂವರಕ್ಕೆ. ಆಮೇಲೆ ದೇವತೆಗಳು ಹೇಳಿದರು, ನೀನು ನಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ ಮೇಲೆ ಮಾಡಲೇಬೇಕು, ಮಾಡಿದ್ರೆ ನಿನಗೆ ಕ್ಷೇಮ, ನೋಡಿ ನಿನ್ನಿಷ್ಟ, ನೀನಾಗಿ ಒಪ್ಕೊಂಡಿದ್ದಕ್ಕೆ ನಾವು ಈ ಕೆಲಸ ಹೇಳಿದ್ದೀವಿ. ಇವನು ಮೊದಲೇ ಅಂದುಬಿಟ್ಟಿದ್ದ, ಏನು ಅಂತ ಕೇಳಿದೆ ಒಪ್ಕೊಂಡ್ಬಿಟ್ಟಿದ್ದ. ಆಯ್ತು ಹಾಗಾದ್ರೆ ಮಾಡ್ತೇನೆ ಅಂತಂದ. ದೇವತೆಗಳು ವರ ಕೊಟ್ರು, ಯಾರಿಗೂ ಗೊತ್ತಾಗದೆ ನೀನು ಒಳಗೆ ಹೋಗಿ ದಮಯಂತಿಯನ್ನೇ ಕಾಣಬಹುದು ಅಂತ ವರ ಕೊಡ್ತೇವೆ, ಹೋಗು. ಆ ವರ ಪಡೆದು ಯಾರ ಕಣ್ಣಿಗೂ ಕಾಣಿಸದೆ ನಳ ಮಹಾರಾಜ ಸೀದ ದಮಯಂತಿ ಹತ್ತಿರ ಬಂದು, ಹೀಗೆ ದೇವತೆಗಳ ಆದೇಶ ಇದೆ ಅಂತೆಲ್ಲ ಹೇಳಿದ. ಆದರೆ ದಮಯಂತಿ ಹೇಳ್ತಾಳೆ, ನಾನು ನಿನ್ನನ್ನು ಮನಸಾವರಿಸಿ ಬಿಟ್ಟಿದ್ದೇನೆ ಈಗಾಗಲೇ. ಬ್ರಾಹ್ಮಣರಿಂದ ನಿನ್ನ ವಿಷಯ ಕೇಳಿ ಹಂಸ ಬಂದು ಅದು ವಿಷಯ ಹೇಳಿತು. ಈ ಎಲ್ಲ ಕಾರಣದಿಂದ ನಿನ್ನನ್ನು ನಾನು ಮನಸಾವರಿಸಿದ್ದೇನೆ, ನನ್ನನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೇನೆ ನಾನು. ಅದರಿಂದ ದೇವತೆಗಳಾದರೂ ಪರವಾಗಿಲ್ಲ, ಇಂದ್ರ ವರ್ಣ ಯಾರನ್ನೂ ನಾನು ವರಿಸೋದಿಲ್ಲ, ನಿನ್ನನ್ನೇ ಮದುವೆ ಆಗೋದು ಅಂತ ಇವನು ಬೇಕಾದಷ್ಟು ಹೇಳಿದ. ನಳ ಮಹಾರಾಜ, ಹಾಗೆಲ್ಲ ಹಠ ಹಿಡಿಬೇಡ, ದೇವತೆಗಳು ಅಂದ್ರೆ ಸಾಧಾರಣರೇನು, ಆ ದೇವತೆಗಳ ಅವರ ಯೋಗ್ಯತೆ ಎಂಥದ್ದು, ನಾನೇನು, ನನಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ, ನನ್ನಂಥ ಹುಲುಮಾನವನ್ನ ಮದುವೆ ಮಾಡಿಕೊಳ್ಳೋದಕ್ಕಿಂತ ನೀನು ಆ ದೇವತೆಗಳನ್ನೇ ವರಿಸು, ವೈಭವದ ಜೀವನ ಆಗ್ತದೆ ನಿನಗೆ ಅಂತ ತಾನೇ ಬೇಕಾದಷ್ಟು ಹುರಿದುಂಬಿಸಿದ. ಆದರೆ ದಮಯಂತಿ ಕಣ್ಣೀರು ಹಾಕಿದ್ರು, ನೀನು ಎಷ್ಟು ಒತ್ತಾಯ ಮಾಡಿದ್ರು ನಾನು ದೇವತೆಗಳನ್ನು ವರಿಸೋದಲ್ಲ, ನಿನ್ನನ್ನೇ ಮದುವೆ ಆಗೋದು ಅಂತ ಕಣ್ಣೀರು ಹಾಕಿದ್ರು. ನಳ ಮಹಾರಾಜ ಅಂದ, ನಾನು ದೇವತೆಗಳ ದೂತನಾಗಿ ಬಂದು ನಾನು ಸ್ವಾರ್ಥ ಮಾಡಿ ನಾನು ಮದುವೆ ಮಾಡ್ಕೊಂಡು ಹೋದ್ರೆ ಇದು ಏನಂದಾರು ದೇವತೆಗಳು, ನನ್ನನ್ನು ಸುಮ್ಮನೆ ಬಿಟ್ಟಾರೋ? ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬಂದ್ರೆ ನಾನೇ ಆ ಕನ್ಯೆಯನ್ನು ಮದುವೆ ಮಾಡ್ಕೊಂಡು ಹೋದ್ರೆ ಹೇಗೆ, ಇದು ಸರಿಯಾಗೋದಿಲ್ಲ ಅಂದಾಗ ಅವಳು ಹೇಳ್ತಾಳೆ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನೀಗ ಹೋಗು, ದೇವತೆಗಳು ಸ್ವಯಂವರಕ್ಕೆ ಬಂದಾಗ
ನೀನು ಬಾ, ತಪ್ಪೇನಿಲ್ಲ. ನೀ ಹೇಗಿದ್ರು ಸ್ವಯಂವರಕ್ಕೆ ಹೊರಟವನು, ನೀನು ಬಂದು ಸ್ವಯಂವರದಲ್ಲಿ ಬಾ. ಹಾಗೆ ಈಗ ಮದುವೆ ಮಾಡ್ಕೊಳ್ಳೋದು ಬೇಡ, ಸ್ವಯಂವರಕ್ಕೆ ಬಂದು ಪಾಲ್ಗೊಳ್ಳು. ನೀನು ಬಾ, ಅಲ್ಲಿ ನಾನು ನಿನಗೇನೆ ಮಾಲೆ ಹಾಕ್ತೇನೆ, ಏನು ತಪ್ಪಿಲ್ಲ ಆವಾಗ ಅಂತ ಹೇಳಿ ಕಳಿಸಿದ್ಲು. ಆಯ್ತು ಅಂತ ನಳ ಮಹಾರಾಜ ಹೋದ. ದೇವತೆಗಳೆಲ್ಲ ಹೇಳಿದ, ನಳ ಮಹಾರಾಜ ದೇವತೆಗಳ ಹತ್ರ ಹೇಳಿದ. ಆಯ್ತು ಅಂತ ದೇವತೆಗಳೇನು ಮಾಡಿದ್ರು ಅಂದ್ರೆ, ಸ್ವಯಂವರಕ್ಕೆ ಬಂದಾಗ ಇಂದ್ರ, ಯಮ, ಅಗ್ನಿ, ವರುಣ 4 ದೇವತೆಗಳು ನಳಮಹಾರಾಜನ ವೇಷದಲ್ಲಿ ಬಂದ್ಬಿಟ್ರು. ಏನ್ ಮಾಡ್ತಾಳೆ ನೋಡೋಣ ಇವಳು, ಅಷ್ಟು ಹಠ ಹಿಡಿದಿದ್ದಾಳಲ್ಲ, ಯಾರಿಗೆ ಮಾಲೆ ಹಾಕ್ತಾಳೆ. ಇವರೆಲ್ಲರೂ ನಲ್ಲನ ಹಾಗೆ ಕಾಣಿಸ್ತಾ ಇದ್ದಾರೆ. 5 ಮಂದಿ ನಳಮಹಾರಾಜರು ಕೂತ ಹಾಗೆ ಆಯ್ತಲ್ಲ. ಆ ರೀತಿ ವೇಷ ಹಾಕೊಂಡು ಬಂದು ದಮಯಂತಿ ಮಾಲೆ ಹಿಡ್ಕೊಂಡು ಬರ್ತಾಳೆ. ಎಲ್ಲರೂ ನಳ್ಳನೆ, ಅಗ್ನಿ ನಳ್ಳನ ಹಾಕಿ ಕಾಣಿಸ್ತಿದ್ದಾನೆ, ಯಮನೋ ನಳ್ಳ, ಯಾರು ಅಂತ ಗುರುತು ಸಿಗಲಿಲ್ಲ. ಅದರಲ್ಲಿ ಯಾರಿಗೆ ಮಾಲೆ ಹಾಕುವುದು, ನಳ್ಳನಿಗೆ ಹಾಕಬೇಕು. ಎಲ್ಲರೂ ನಳ್ಳನ ಹಾಗೆ ಕಾಣಿಸ್ತಾ ಇದ್ದಾರೆ ಈ 4 ದೇವತೆಗಳು. ದೊಡ್ಡ ಸಮಸ್ಯೆ ಆಯಿತು. ದೇವತೆಗಳು ಕಾಯ್ತಿದ್ದಾರೆ, ಏನ್ ಮಾಡ್ತಾಳೆ ನೋಡೋಣ ಅಂತ. ಆಗ ದಮಯಂತಿ ಹೇಳಿದ್ದು, ನಾನು ಮನಸಾಪಿ ಇನ್ನೊಬ್ಬರನ್ನ ಸ್ಮರಣೆ ಮಾಡಿಲ್ಲ, ನನ್ನನ್ನು ನಾನು ನಳ್ಳನಿಗೆ ಅರ್ಪಿಸ್ಕೊಂಡಿದ್ದೀನಿ. ಇದು ಸತ್ಯ ಆಗಿದ್ರೆ, ಇದು ನಿಜ ಆಗಿದ್ರೆ, ದೇವತೆಗಳೇ ನೀವೇ ನನಗೆ ಅನುಗ್ರಹ ಮಾಡಿ, ನೀವ್ಯಾರು, ನಳ ಮಹಾರಾಜ ಯಾರು ಅನ್ನೋದನ್ನ ನೀವೇ ಸ್ಪಷ್ಟಪಡಿಸ್ಬೇಕು. ನೀವು ಸತ್ಯ ಪಕ್ಷಪಾತಿಗಳು. ನಾನು ಸತ್ಯವಾಗಿ ಹೇಳ್ತೇನೆ, ನಾನು ಮನಸ ಯಾರನ್ನೂ ಬಯಸಿದವಳಲ್ಲ. ಇಂಥ ಪುಣ್ಯ ನನ್ನಲ್ಲಿದೆ, ಶುದ್ಧಳಾಗಿದ್ದೇನೆ, ನನಗೆ ನಳ ಮಹಾರಾಜ ಬೇಕು, ನೀವೇ ಸ್ಪಷ್ಟಪಡಿಸಿ ತೋರಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ಇವಳ ಮನಃಶುದ್ಧಿ, ಇವಳ ಅಂತಃಕರಣ ಶುದ್ಧಿ, ಇದನ್ನೆಲ್ಲ ಇಂಥ ನಿಶ್ಚಯ ಇತ್ತವಳಿಗೆ. ಒಬ್ಬನನ್ನ ಮನಸ್ಸ ಯೋಚನೆ ಮಾಡಿದ ಮೇಲೆ ಮತ್ತೊಬ್ಬನನ್ನು ಯೋಚನೆ ಮಾಡಿಲ್ಲ. ಅವನು ದೇವತೆ ಆದರೂ ಯೋಚನೆ ಮಾಡಿಲ್ಲ. ಈ ಅಂತಃಕರಣ ಶುದ್ಧಿ ನೋಡಿ ತಮ್ಮನ್ನ ತಾವು ತೋರಿಸ್ಕೊಂಡ್ರು ದೇವತೆಗಳು. ತೋರಿಸ್ಕೊಂಡ್ರು ಅಂದ್ರೇನು, ದೇವತಾ ರೂಪ ಧರಿಸಲಿಲ್ಲ, ಸ್ವಲ್ಪ ಅವಕಾಶ ಕೊಟ್ಟರು ಅವಳಿಗೆ ಪರೀಕ್ಷೆ ಮಾಡ್ಲಿಕ್ಕೆ, ಯಾರು ನಳ ಅಂತ ಕಂಡು ಹಿಡಿಲಿಕ್ಕೆ ಅವಕಾಶ ಕೊಟ್ಟರು. ಏನ್ ಮಾಡಿದ್ರು ದೇವತೆಗಳು ಅಂತಂದ್ರೆ, ಭೂಮಿ ಬಿಟ್ಟು ನಿಂತರು. ಭೂಮಿಯಲ್ಲಿ ಕಾಲು ಊರಿದವರು ಭೂಮಿ ಬಿಟ್ಟು ನಿಂತಿದ್ದಾರೆ, ಭೂಮಿ ಬಿಟ್ಟು ಕೂತಿದ್ದಾರೆ, ರೆಪ್ಪೆ ಹಾಕ್ತಾ ಇಲ್ಲ. ಇದೆಲ್ಲ ದೇವತೆಗಳ ಲಕ್ಷಣ. ದೇವತೆಗಳು ರೆಪ್ಪೆ ಬಡಿಯೋದಿಲ್ಲ, ಮನುಷ್ಯರಿಗೆ ಹಾಗೆ ಸಾಧ್ಯ ಇಲ್ಲ. ರೆಪ್ಪೆ ಬಡಿಯದೆ ಒಂದಿಷ್ಟು ಹೊತ್ತು ನೋಡು ಅಂದ್ರೆ ನೋಡ್ತಾ ನೋಡ್ತಾ ಬಡದೇ ಬಿಟ್ಟಿರ್ತಾನೆ. ಆ ದೇವತೆಗಳಲ್ಲಿ 4 ದೇವತೆಗಳು ರೆಪ್ಪೆ ಬಿಡಿತಾ ಇಲ್ಲ. ಕಣ್ರೆಪ್ಪೆ ಹಾಗೆ ತೆಗೆದೇ ಇದ್ದಾರೆ, ಕಣ್ಣು ನೆಲ ಮುಟ್ಟದೇ ಕೂತಿದ್ದಾರೆ. ಆಮೇಲೆ ಹೂವಿನ ಮಾಲೆ ಹಾಕೊಂಡಿದ್ರು, ಅದು ಬಾಡಿಲ್ಲ. ಇದನ್ನ ಕಂಡಿಡಿದ್ಲು ದಮಯಂತಿ. ಯಾರ ಮಾಲೆ ಬಾಡಿಲ್ಲ, ಯಾರು ಕಣ್ರೆಪ್ಪೆ ಹಾಕ್ತಾ ಇಲ್ಲ, ಯಾರು ನೆಲ ಸ್ಪರ್ಶ ಮಾಡದೆ ಕೂತಿದ್ದಾರೆ, ಅವರು ದೇವತೆಗಳು. ನಳ ಮಹಾರಾಜ ಅಂತ ಒಂದು ಹೂ ಸ್ವಲ್ಪ ಬಾಡಿತ್ತು, ಅವನು ಗಟ್ಟಿ ನೆಲ ಊರೇ ಕೂತಿದ್ದ. ಹಂಗೆ ಕೂಡ್ಲಿಕ್ಕಾಗಲ್ಲ ಮನುಷ್ಯರಿಗೆ, ಕಣ್ರೆಪ್ಪೆ ಬಡಿತಾ ಕೂತಿದ್ದ. ಕಣ್ರೆಪ್ಪೆ ಬಡಿದದ್ ನೋಡಿ ಇವನೇ ನಳ ಮಹಾರಾಜ ಅಂತ ಗೊತ್ತಾಯ್ತು. ಹೀಗೆ ಪರೀಕ್ಷೆ ಮಾಡಿ ತಾನು ಮಾಲೆ ಹಾಕಿದ್ಲು. ವೈಭವದಿಂದ ಮದುವೆ ನಡೀತು. ದೇವತೆಗಳು ಆಶೀರ್ವಾದ ಮಾಡೇ ಹೋದ್ರು. ನಾವೇನು ನಳನನ್ನ ಬಯಸಿದವಳಿಗೆ ನಮ್ಮನ್ನ ಮದುವೆ ಮಾಡ್ಕೊಂತ ಒತ್ತಾಯ ಮಾಡುವವರಲ್ಲ, ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೋದ್ರು. ಅಷ್ಟೊತ್ತಿಗೆ ದೇವತೆಗಳು ಹೋಗ್ತಾ ಇದ್ದಾರೆ. ಕಲಿ ಎದುರುಗಡೆ ಬಂದ. ಅವನು ಸ್ವಯಂವರಕ್ಕೆ ಬಂದವನು. ಅವನೊಬ್ಬ ನೀಚ. ಕಲಿ ಅನ್ನೋನು ಕೆಟ್ಟವನು, ಇನ್ನೊಬ್ಬರಿಗೆ ಕೆಡುಕು ಮಾಡುವವನು ಕಲಿ. ಅವನು ಬಂದ, ದೇವತೆಗಳನ್ನು ಕೇಳಿದ. ಸ್ವಯಂವರ ಎಲ್ಲ ಮುಗಿದೋಯ್ತು ಅಂದ್ಬಿಟ್ರು ಅವರು. ಅವನಿಗೆ ಸಿಟ್ಟು ಬಂತು. ತಾನು ದಮಯಂತಿಯನ್ನು ವರಿಸಬೇಕು ಅಂತ ಬಂದವನು ಕಲಿ, ನೀಚ, ಮಹಾದುಷ್ಟ. ಸ್ವಯಂವರ ಮುಗಿದೋಯ್ತು ಅಂತ ಗೊತ್ತಾಯಿತು. ಅವನು ಛಲ ತೊಟ್ಟ, ಏನಾದ್ರೂ ಮಾಡಿ ನಳ ದಮಯಂತಿಯರನ್ನ ಬೇರ್ಪಡಿಸಬೇಕು ಅಂತ ಮಾಡಿ, ಏನಾದ್ರೂ ಮಾಡಿ ಅವರಿಗೆ ವಿಯೋಗ ತಂದು ಕೊಡಬೇಕು. ಎಷ್ಟೋ ಪ್ರಯತ್ನ ಮಾಡಿದ, ಏನು ಮಾಡಿದ್ರು ಅವನಿಗೆ ಅವಕಾಶನೇ ಸಿಗಲಿಲ್ಲ ಕಲಿಗೆ. ಅಷ್ಟು ಶುದ್ಧವಾಗಿ ನಳ ಮಹಾರಾಜ ನಡ್ಕೋತಿದ್ದ. 12 ವರ್ಷ ಆಯ್ತು. ಒಂದು ದಿವಸ 12 ವರ್ಷ ಆದ್ಮೇಲೆ ನಳ ಮಹಾರಾಜ ಮೂತ್ರ ವಿಸರ್ಜನೆಗೆ ಹೋಗಿದ್ದ. ಮೂತ್ರ ವಿಸರ್ಜನೆ ಮಾಡಿ ಬಂದು ಕಾಲು ತೊಳ್ಕೋಬೇಕಲ್ಲ, ಆ ಕಾಲು ತೊಳ್ಕೊಳ್ಳುವಾಗ ಅವಸರಕ್ಕೆ ಪೂರ್ತಿ ತೊಳ್ಕೊಳ್ಳೇ ಇಲ್ಲ ಅವನು. ಹಿಂಬಡ ಸ್ವಲ್ಪ ಹಾಗೆ ಉಳಿತು, ನೀರು ಬೀಳಲೇ ಇಲ್ಲ. ಹಿಂಬಡದ ಮೇಲೆ ನೀರು ಬೀಳಲಿಲ್ಲ, ಸಂಪೂರ್ಣ ಕಾಲು ತೊಳಿಲಿಲ್ಲ, ಒಳಗಡೆ ಬಂದ್ಬಿಟ್ಟ. ಇದನ್ನು ನೋಡಿ ಕಲಿ ಪ್ರವೇಶ ಮಾಡಿಬಿಟ್ಟು ನಳ ಮಹಾರಾಜನಲ್ಲಿ ಕಲಿ ಪ್ರವೇಶ ಆಯಿತು. ಅದಕ್ಕೆ ಇವತ್ತೆಲ್ಲರೂ ಕಾಲು ತೊಳ್ಕೊಳ್ಳುವಾಗ
ಪೂರ್ಣ ತೊಳ್ಕೊಳ್ಬೇಕು ತಾಳ್ಮೆಯಿಂದ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ನಳಮಹಾರಾಜ ಹಿಂಬಡ ತೊಳ್ಕೊಂಡಿದ್ದಿಲ್ಲ ಅಂತ ಹಿಂಬಡ ಮಾತ್ರ ತೊಳ್ಕೊತಾರೆ ಕೆಲವರು, ಮುಂದ್ಗಡೆ ಬಿಟ್ಬಿಡ್ತಾರೆ, ಹಿಂಬಡಕ್ಕಷ್ಟೇ ನೀರು ಹಚ್ಕೋತಾರೆ, ಅವಾಗ ಮುಂದ್ಗಡೆಯಿಂದ ಪ್ರವೇಶ ಮಾಡ್ತಾನೆ ಅಷ್ಟೇ ಕಲಿ. ಅಂತೂ ಕಾಲು ಪೂರ್ತಿ ತೊಳ್ಕೊಳ್ಬೇಕು. ಕಲಿ ಪ್ರವೇಶ ಆಯ್ತು. ನಳ ಮಹಾರಾಜನೊಳಗೆ ಕಲಿ ಹೊಕ್ಕ. ಆಮೇಲೆ ಅವನಿಗೆ ತಮ್ಮ ಇದ್ದ ಒಬ್ಬ ಪುಷ್ಕರ ಅಂತ, ನಳ ಮಹಾರಾಜನ ತಮ್ಮ. ಅವನನ್ನು ಉಪಯೋಗಿಸ್ಕೊಂಡು ಅವನತ್ರ ಬಂದು ಕಲಿ ಹೇಳ್ತಾನೆ, ನೀನು ಆ ನಳ ಮಹಾರಾಜನ ರಾಜ್ಯ ಪೂರ್ತಿ ನಿನ್ನ ವಶಕ್ಕೆ ತಗೋಬಹುದು, ಜೂಜಾಟಕ್ಕೆ ಕರಿ. ಅದೊಂದು ಆಡಬಾರ್ದ ಆಟ, ಜೂಜಾಟ ನಿಷಿದ್ಧವಾದ ಆಟ. ನೀನು ಜೂಜಾಟಕ್ಕೆ ಕರಿ ಪುಷ್ಕರನಿಗೆ ಹೇಳಿದ. ತಮ್ಮನಿಗೆ, ಅಣ್ಣ ತಮ್ಮಂದಲ್ಲಿ ಒಡಕುಂಟು ಮಾಡಿದ. ಪುಷ್ಕರನಿಗೆ ಹೇಳಿದ, ನಿನಗೆ ರಾಜ್ಯ ಸಿಗ್ತದೆ ಅಣ್ಣಂದು, ಅದು ನೀನು ಆಟಕ್ಕೆ ಕರಿ, ಜೂಜಾಟಕ್ಕೆ. ಅವನು ಸೋಲೋ ಹಾಗೆ ನಾನು ಮಾಡ್ತೀನಿ ಅಂತ. ಪುಷ್ಕರ ಕಲಿ ಮಾತಿನಂತೆ ರಾಜ್ಯದ ಆಸೆಯಿಂದ ನಳ ಮಹಾರಾಜನ ಕರೆದ. ನಳ ಮಹಾರಾಜ ಕಲಿ ಆವೇಶ ಆಗಿತ್ತು, ಜೂಜಾಟಕ್ಕೆ ಹೋಗ್ಬಿಟ್ಟು ಎಲ್ಲ ಸೋಲ್ತಾ ಬಂದ. ರಾಜ್ಯ ಸೋತ, ರತ್ನ, ಆ ಸಂಪತ್ತು ಎಲ್ಲ ಪಣಕ್ಕಿಡೋದು, ಸೋಲೋದು ಎಲ್ಲ ಪುಷ್ಕರನಿಗೆ ಸೇರಿತು. ಇದನ್ನು ನೋಡಿಕೊಂಡು ಆ ದಮಯಂತಿ ಏನ್ ಮಾಡಿದ್ಲು, ತನಗೆ ಇಬ್ಬರು ಮಕ್ಕಳಿದ್ರು, ಒಂದು ಗಂಡು ಒಂದು ಹೆಣ್ಣು. ಇವರಿಲ್ಲಿ ಅನಾಥರಾಗೋದು ಬೇಡ ಅಂತ ತನ್ನ ತವ್ರ ಮನೆಗೆ ಕಳಿಸಿಬಿಟ್ರು. ಅವ್ರನ್ನೂ ಪಣಕ್ಕಿಟ್ರೆ ಏನ್ ಮಾಡೋದು. ಅದರಿಂದ ಮಕ್ಕಳನ್ನಿಬ್ಬರನ್ನ ಸೂತನ ಜೊತೆಗೆ, ಸಾರಥಿ ಜೊತೆಗೆ ವಿದರ್ಭ ದೇಶಕ್ಕೆ ತವ್ರ ಮನೆಗೆ ಕಳಿಸಿ. ಈ ಕಡೆ ಎಲ್ಲ ಸೋತ ಮೇಲೆ, ರಾಜ್ಯ ಸೋತ ಮೇಲೆ ಪುಷ್ಕರನಿಗಾಯ್ತು ರಾಜ್ಯ. ನಿಷಧ ದೇಶ ಪೂರ್ತಿ ಪುಷ್ಕರನಿಗೆ ಸೇರಿತು. ಅವನಂದ, ಈ ದೇಶ ನಂದು, ನೀನು ಇಲ್ಲಿರಬಾರ್ದು, ಊರು ಬಿಟ್ಟು ಹೋಗು ಅಂತ. ಇನ್ನೇನು ಮಾಡ್ಬೇಕು. ನಳ ಮಹಾರಾಜ ದಮಯಂತಿ ಬರಿಗೈಯಲ್ಲಿ ಊರು ಬಿಟ್ಟು ಉಟ್ಟ ಬಟ್ಟೆಯಲ್ಲಿ ಹೊರಗೆ ಬಂದರು. ಅಂತಹ ಪ್ರಸಂಗ ಬಂತು. ಕಾಲು ಸರಿಯಾಗಿ ತೊಳ್ಕೊಳ್ಳದೆ ಇದ್ದದ್ರಿಂದ ಕಲಿ ಪ್ರವೇಶ ಆಗಿ ಹೊರಗೆ ಬಿಡಂದ್ರು. ಆಮೇಲೆ ಯಾರಾದ್ರೂ ಊಟ ಹಾಕಬೇಕಲ್ಲ. ಆ ಪುಷ್ಕರ ಘೋಷಣೆ ಮಾಡಿ ಹೇಳಿದ, ಯಾರೂ ಇವರಿಗೆ ಊಟ ಹಾಕಬಾರದು, ಊಟ ಹಾಕಿದರೆ ಅವ್ರನ್ನ ದಂಡಿಸ್ತೇನೆ, ಅವ್ರಿಗೆ ಶಿಕ್ಷೆ ಕೊಡ್ತೇನೆ ಅಂತಂದ ಪನಿಷ್ಮೆಂಟ್. ಯಾರೂ ಊಟ ಹಾಕಲಿಲ್ಲ. 3 ದಿವಸ ಉಪವಾಸ. ಸೀದಾ ಕಾಡಿಗೆ ಬಂದರು. ಅಲ್ಲಿ ಒಂದು ಕಡೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಅಷ್ಟು ಹಸಿವೆ. ಒಂದಿಷ್ಟು ಹಕ್ಕಿಗಳು ಹಾರಿ ಬಂದುವಂತೆ, ಹಾರ್ತಾ ಇದ್ದು. ನಳ ಮಹಾರಾಜ ಯೋಚನೆ ಮಾಡಿದ, ಆ ಹಕ್ಕಿಗಳನ್ನು ಹಿಡಿದು ಅದರ ಮಾಂಸನಾದರೂ ತಿನ್ನೋಣ, ಹೊಟ್ಟೆ ತುಂಬುತ್ತದೆ ಅಂತ ತನ್ನ ಬಟ್ಟೆ ಹಾಸಿದ. ಅದರ ಮೇಲೆ, ಆ ಹಕ್ಕಿಗಳ ಮೇಲೆ ಬಟ್ಟೆ ಹಾಕಿಬಿಟ್ಟ. ಅದರೊಳಗೆ ಸಿಕ್ಕಿಬಿದ್ದು ಎಲ್ಲ ಎಳ್ಕೊಂಡ್ಬಿಡೋಣ ಅಂತ. ಆ ಪಕ್ಷಿಗಳ ಮೇಲೆ, ಹಕ್ಕಿಗಳ ಮೇಲೆ ಬಟ್ಟೆ ಬಿತ್ತು. ಆದರೆ ಬಟ್ಟೆ ಎಳಿಲಿಕ್ಕೆ ಆಗಲಿಲ್ಲ ಇವನಿಗೆ. ಆ ಬಟ್ಟೆ ಹಿಡ್ಕೊಂಡು ಹಕ್ಕಿಗಳು ಓಡೋಗ್ಬಿಟ್ಟು. ಇವನಿಗೆ ಬಟ್ಟೆನೂ ಹೋಯ್ತು, ಹಕ್ಕಿನೂ ಹೋಯ್ತು, ಏನು ಊಟ ಸಿಗಲಿಲ್ಲ. ಆಮೇಲೆ ಅವು ಆಕಾಶಕ್ಕೆ ಹೋಗಿ ಹೇಳಿದ್ವಂತೆ, ನಿನ್ನ ವಸ್ತ್ರನೂ ಉಡಬಾರ್ದು, ನೀನು ವಸ್ತ್ರವೂ ನಿಂಗಿರಬಾರ್ದು ಅಂತ. ಆ ಬಟ್ಟೆನೂ ಕದಿಲಿಕ್ಕೆ ಬಂದಂಥ ಆ ಜೂಜಾಟುವಾಗ ದಾಳ ಅಂತಿರ್ತದೆ, ಆ ಕಬಡೆ ಇದ್ದ ಹಾಗೆ, ಆ ದಾಳಗಳು ರೂಪದಲ್ಲಿದ್ದಂಥವು ನಾವೇ ಆ ದಾಳಗಳು. ಈ ರೀತಿ ಬಂದು ಪಕ್ಷಿಗಳ ಜೊತೆಗೆ ಬಂದು ನಿನ್ನ ಬಟ್ಟೆಯನ್ನು ಹಾರಿಸಿದೀವಿ ಅಂತ. ಇದೆಲ್ಲ ಕಲಿ ಪ್ರಭಾವ. ಸರಿ, ಈಗ ಸಮಾಧಾನ ಆಯಿತು ಅಂತ ದಾಳಗಳು ಹೋದವು. ಇನ್ನೇನ್ ಮಾಡಬೇಕು. ಕೊನೆಗೆ ದಮಯಂತಿದ್ದೇ ಬಟ್ಟೆ ಉಟ್ಕೊಳ್ಳೋ ಪ್ರಸಂಗ ಬಂತು. ದಮಯಂತಿ ಸೀರೆನೇ ಅರ್ಧ ತುಂಡು ಮಾಡಿ ಇವನು ಸುತ್ತಕೋಬೇಕಾಯ್ತು. ಅಂತ ಪ್ರಸಂಗ ಬಂತು. ಆಗ ನಳ ಮಹಾರಾಜ ಹೇಳಿದ, ನೀನ್ ನಿನ್ನ ತವ್ರ ಮನೆಗೆ ಹೋಗಿಬಿಡು, ನಾನೇನು ನಿನ್ನನ್ನು ಕಾಪಾಡ್ತೀನಿ, ಸುಮ್ಮನೆ ಕಷ್ಟಪಡಬೇಡ, ತವ್ರ ಮನೆಗೆ ಹೋಗಿ. ಅವಳು ಹೇಳಿ, ತವ್ರ ಮನೆಗೆ ಹೋಗ್ಲಿಕ್ಕೆ ನಿಮ್ಮನ್ನು ಮದುವೆ ಮಾಡ್ಕೊಂಡದ್ದಲ್ಲ ಅಂತ. ನೀವು ಎಲ್ಲೇ ಇರಲಿ, ಎಷ್ಟೇ ಕಷ್ಟ ಆಗಲಿ, ನಿಮ್ಮ ಜೊತೆಗೆ ನಾನು ಇರ್ತೀನಿ, ನಿಮಗೂ ಸಹಾಯ ಆಗ್ತದೆ. ದುಃಖ ಹೇಳ್ಕೊಳ್ಳಿಕ್ಕಾಗಲಿ, ಒಬ್ರಿಗೊಬ್ರು ಇರಬೇಕು ದುಃಖದಲ್ಲಿ. ನಿಮ್ಮೊಬ್ಬರನ್ನ ಬಿಟ್ಟು ಇಂಥ ಪರಿಸ್ಥಿತಿಯಲ್ಲಿ ನಾನು ತವ್ರ ಮನೆಗೆ ಹೋಗೋದು ಸರಿಯಲ್ಲ, ನಾನು ಹೋಗೋದಿಲ್ಲ. ತವ್ರ ಮನೆಗೆ ಹೋಗ್ಲಿಕ್ಕೆ ಮದುವೆ ಮಾಡ್ಕೊಂಡದ್ದಲ್ಲ, ನಿಮ್ಮ ಜೊತೆಗಿರ್ಲಿಕ್ಕೆ ಮಾಡ್ಕೊಂಡು, ಈ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಅವಳು ಹಾಗೆ ಉಳ್ಕೊಂಡು. ಒಂದು ದಿವಸ ಮಲ್ಕೊಂಡಿದ್ದಾರೆ. ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಸುಸ್ತಾಗಿ ಕಾಡಿನಲ್ಲಿ. ನಳ ಮಹಾರಾಜ, ಇದೇ ಸರಿಯಾದ ಸಂದರ್ಭ. ಅವಳು ಹೋಗು ಅಂದ್ರೆ ಹೋಗೋದಿಲ್ಲ. ಅವಳು ಪಾಪ ನನ್ನಿಂದಾಗಿ ಅವಳು ಕಷ್ಟ ಅನುಭವಿಸಬೇಕು. ಮಲ್ಕೊಂಡಿದ್ದಾಳೆ. ನಾನೇ ಇಲ್ಲಿಂದ ಎದ್ದು ಎಲ್ಲೇ ಆದರೂ ಬೇರೆ ಕಡೆ ಹೋಗಿಬಿಟ್ರೆ ಅವಳು ಬೆಳಗ್ಗೆ ಹೇಳ್ತಾಳೆ, ನಾನಿರೋದಿಲ್ಲ, ಬೇರೆ ಮಾರ್ಗ ಇಲ್ಲದೆ ಸೀದಾ ತವ್ರ ಮನೆಗೆ ಹೋಗ್ತಾಳೆ. ಹೋಗಿ ಸುಖವಾಗಿರಲಿ ಅಂತ ಎದ್ದು ಓಡೋಗ್ಬಿಟ್ಟ ನಳ ಮಹಾರಾಜ. ಹೆಂಡ್ತಿನ ಮಲ್ಕೊಂಡು ಹೆಂಡ್ತಿನ ಬಿಟ್ಟು ಅವಳದ್ದೇ ಒಂದು ಅರ್ಧ ಸೀರೆ ಸುತ್ತಕೊಂಡು ಹೋಗಿಬಿಟ್ಟ. ಬೆಳಿಗ್ಗೆ ಎದ್ಲು ದಮಯಂತಿ ನೋಡ್ತಾಳೆ, ಅವಳು ಇಲ್ವೇ ಇಲ್ಲ. ಆ ಕಡೆ ಈ ಕಡೆ ಹುಡುಕುವಾಗ ಒಂದು ಹಾವು ಬಂದು ಬೇರೆ ಅವಳನ್ನು ಹಿಡಿದು ಬಿಡ್ತು. ದೊಡ್ಡ ಹೆಬ್ಬಾವು. ಹಾವು ಬಂದು ಹಿಡಿತು, ಕೂಕೋತಾ ಇದ್ದಾಳೆ. ಅಷ್ಟೊತ್ತಿಗೆ ಒಬ್ಬ ಬೇಟೆಗಾರ ಬಂದು
ಹಾವನ್ನೇನೋ ಬಿಡಿಸಿದ. ಆದರೆ ಹಾವು ಬಿಡಿಸಿದ ಮೇಲೆ ಈ ಸುಂದರಿಯಾದ ಇವಳನ್ನು ನೋಡಿ ನಾ ಮದುವೆ ಆಗ್ತೀನಿ ಅಂತ ಶುರು ಮಾಡಿಬಿಟ್ಟ. ನಳಮಹಾರಾಜನ ಹೆಂಡತಿ ಮಹಾಪತಿವ್ರತೆ. ಆಗ ತನ್ನ ಪಾತಿವ್ರತ್ಯ ಪ್ರಭಾವದಿಂದ ಆ ಬೇಟೆಗಾರನ್ನು ಸುಟ್ಟು ಹಾಕಿಬಿಟ್ಲು ಅವಳು. ದಮಯಂತಿ ಭಸ್ಮ ಮಾಡಿಬಿಟ್ಲು. ಆ ಚೇತಿ ದೇಶದ ರಾಣಿ ಇವಳನ್ನು ನೋಡಿ ಉಪ್ಪರಿಗೆ ಮೇಲೆ ನಿಂತ್ಕೊಂಡು ನೋಡಿ, ಯಾರೋ ಪಾಪ ನೋಡಿದ್ರೆ ಒಳ್ಳೆ ಸುಂದರಿ, ಬಟ್ಟೆ ಸರಿಯಾಗಿಲ್ಲ, ಊಟ ಇಲ್ಲ, ಕೃಶಳಾಗಿದ್ದಾಳೆ ಅಂತ ತಾನೇ ಕರೆಸಿ ಅವಳಿಗೆ ಆಶ್ರಯ ಕೊಟ್ಲು. ಅವಳ ರೂಪ ನೋಡಿ ಆಶ್ರಯ ಕೊಟ್ಲು. ಇವಳು ಹೇಳಿದ್ದು, ನನಗೂ ಅದೇ ಬೇಕಾಗಿತ್ತು ಆಶ್ರಯ, ಇಲ್ಲಿರ್ತೇನೆ, ಆದರೆ ಇನ್ನೊಬ್ಬರ ಕಾಲು ತೊಳೆಯಲ್ಲ ನಾನು, ಅಂಥ ಕೆಲಸ ಎಲ್ಲ ಮಾಡಿಸಬಾರ್ದು ನನ್ನ ಕೈಯಿಂದ. ಇನ್ನೊಬ್ರು ಕಾಲು ತೊಳಿ ಅಂತ ಹೇಳೋದು ಅದೆಲ್ಲ ಮಾಡೋದಿಲ್ಲ. ಇನ್ನೊಬ್ರು ಎಂಜಲು ತಿನ್ನೋದು ಅದು ನಾನು ಮಾಡಲ್ಲ. ಮತ್ತೊಬ್ಬರು ಎಂಜಲು ತಿನ್ನೋದಿಲ್ಲ, ಇನ್ನೊಬ್ಬರ ಕಾಲು ತೊಳೆಯೋದಿಲ್ಲ, ಮತ್ತೊಬ್ಬ ಪುರುಷನ ಜೊತೆಗೆ ಮಾತಾಡೋದಿಲ್ಲ. ಇಷ್ಟಕ್ಕೆ ಒಪ್ಪಿಕೊಂಡ್ರೆ ನಾನು ಇಲ್ಲೇ ಇರ್ತೇನೆ ಅಂತ ಅದಕ್ಕೆ ಒಪ್ಕೊಂಡ್ಲು ಅವಳು. ದಮಯಂತಿಯ ವ್ಯಕ್ತಿತ್ವ ನೋಡಿ ಒಪ್ಪಿಕೊಂಡು ತನ್ನಲ್ಲೇ ಇಟ್ಕೊಂಡ್ಲು. ಅವಳು ಅಲ್ಲೇ ವಾಸ ಮಾಡಿಕೊಂಡಿದ್ದಾಳೆ. ಚೇದಿ ದೇಶದ ರಾಜ್ಯದಲ್ಲಿ ಅವಳು ಹೋಗಿ ಸೇರ್ಕೊಂಡು. ಈ ಕಡೆ ನಳ ಮಹಾರಾಜ ಅವಳನ್ನು ಬಿಟ್ಟೆಲ್ಲ ಹೋಗಿದ್ನಲ್ಲ, ಕಾಡಿನಲ್ಲಿ ತಿರುಗುವಾಗ ಇದ್ದಕ್ಕಿದ್ದ ಹಾಗೆ ಯಾರೋ ಕಾಪಾಡ್ರಿ ಅಂತ ಕೂಗಿದ ಹಾಗೆ ಆಯ್ತು. ಕಾಪಾಡಿ ಕಾಪಾಡಿ ಅಂತ ಅಲ್ಲಿ ಓಡಿದ ಅವನು. ತನ್ನನ್ನೇ ಇನ್ನೊಬ್ರು ಕಾಪಾಡಬೇಕಾಗಿದೆ, ತಾನಿನ್ನೊಬ್ಬರನ್ನು ಕಾಪಾಡ್ಲಿಕ್ಕೆ ಓಡಿದ್ರೆ ಬೆಂಕಿಯಲ್ಲಿ ಒಂದು ಹಾವು ಒದ್ದಾಡ್ತಾ ಇತ್ತು. ಬೆಂಕಿಗೆ ಬಿದ್ದಿತ್ತು ಹಾವು, ಒದ್ದಾಡ್ತಾ ಇದೆ. ಅಯ್ಯೋ ಪಾಪ ಅಂತ ಹೇಳಿ ಆ ಬೆಂಕಿಯಿಂದ ಹಾವನ್ನು ಪಾರು ಮಾಡಿದ. ಅದು ಯಾವುದೋ ಒಂದು ಶಾಪಗ್ರಸ್ತವಾಗಿ ಬೆಂಕಿಗೆ ಬಿದ್ದಿತ್ತದು. ನಳಮಹಾರಾಜ ಬಂದಾಗ ನಿನಗೆ ಶಾಪ ಮುಕ್ತಿ ಅಂತ ಹೇಳಿತ್ತು. ಆ ಹಾವು ಪಾರಾಯಿತು. ಆಮೇಲೆ ಆ ಹಾವು ನಳಮಹಾರಾಜನ್ನೇ ಕಚ್ಚೋಯ್ತು. ಬೆಂಕಿಗೆ ಬಿದ್ದ ಹಾವನ್ನು ಇವನು ಬದುಕಿಸಿ ಕಾಪಾಡಿದ್ರೆ ಇವನನ್ನೇ ಕಚ್ಚಿಬಿಡ್ತು. ಇವನಂತಾನೆ, ಇದೇನಿದು, ನಿನ್ನ ನಾನು ಬಿಡಿಸಿ ಕಾಪಾಡಿ ಅಂತ ಹೇಳಿದಕ್ಕೆ ಬಂದು ಬಿಡಿಸಿದ್ರೆ ನನ್ನೇ ಕಚ್ಚೋದ? ನೀರಿಗೆ ಬಿದ್ದು ಚೇಳನ್ನ ಅಯ್ಯೋ ಪಾಪ ಅಂತ ತೆಗೆದಿಡ್ಲಿಕ್ಕೆ ಹೋದ್ರೆ ಅದು ಇದನ್ನೇ ಕಚ್ಚುತ್ತೆ, ಅವನ ಕೈಯನ್ನೇ ಕಚ್ಚುತ್ತೆ. ನನ್ನೇ ಕಚ್ಚಿಬಿಟ್ಟಿಯಲ್ಲ ಅಂದಾಗ ಆ ಹಾವು ಹೇಳ್ತದೆ, ನಾನು ಕಚ್ಚಿದೆ ಅಂತ ತಪ್ಪು ತಿಳ್ಕೊಬೇಡ, ನಿನ್ನ ರೂಪ ಮರೆ ಆಗ್ಲಿಕ್ಕೆ ನಾನು ಕಚ್ಚಿದ್ದು. ಈಗ ನಿನ್ನ ಗುರುತು ಯಾರಿಗೂ ಸಿಗೋದಿಲ್ಲ, ನೀನು ನಳಮಹಾರಾಜ ಅನ್ನೋ ಗುರುತು ಯಾರಿಗೂ ಸಿಗೋದಿಲ್ಲ. ಅದೇ ಕರ್ಕೋಟಕ ಅನ್ನೋ ಹಾವದು. ನಿನ್ನ ರೂಪನೇ ಬದಲಾಯಿತು, ಅವನ ರೂಪನೇ ಬದಲಾಯಿತು ಹಾವು ಕಚ್ಚಿದ ಕೂಡಲೇ. ಒಂಥರ ವಿರೂಪ ಬಂದ್ಬಿಡ್ತು, ಕುರೂಪ ಬಂತು. ಮತ್ತೆ ಇದೇನು ಗತಿ, ಕುರೂಪ ಬಂತಲ್ಲ ಅಂದ್ರೆ ಒಂದು ವಸ್ತ್ರ ಕೊಟ್ಟಂತೆ ಹಾವು. ನಿನಗೆ ನಿಜವಾದ ರೂಪ ಬರಬೇಕಾದ್ರೆ ಈ ಬಟ್ಟೆ ಉಟ್ಕೋ, ನಿನ್ನ ನಿಜ ರೂಪ ನಿಂಗೆ ಬರ್ತದೆ. ಅಲ್ಲಿಯ ತನಕ ನಿನ್ನ ಗುರುತು ಯಾರೂ ಹಿಡಿಬಾರ್ದು. ಆ ರೀತಿ ನಿನ್ನ ರೂಪ ಬದಲಾಗ್ಲಿಕ್ಕೋಸ್ಕರ ಕಚ್ಚಿದ್ದೀನಿ, ಉಪಕಾರನೇ ಮಾಡಿದ್ದೀನಿ. ನಿಂಗೆ ನಿಜ ರೂಪ ಬೇಕಾದ್ರೆ ಈ ಬಟ್ಟೆ ತಗೋ ಅಂತ ಬಟ್ಟೆ ಕೊಟ್ಟು ಹೋಯ್ತು ನಾಗ. ಆಮೇಲೆ ಅದೇ ಹೇಳಿತು, ಬಾಹುಕ ಅಂತ ಹೆಸರಿಟ್ಕೋ, ನಿನ್ನ ಗುರುತು ಯಾರಿಗೂ ಸಿಗೋದಿಲ್ಲ. ಋತುಪರ್ಣ ಅಂತ ಅಯೋಧ್ಯೆಯಲ್ಲಿ ಒಬ್ಬ ರಾಜ ಇದ್ದಾನೆ, ಸೂರ್ಯವಂಶದವನು, ಅವನತ್ರ ಹೋಗು, ಅಲ್ಲಿಂದ ಉಪಕಾರ ಆಗುತ್ತೆ ಅಂತ. ಆಮೇಲೆ ಇವನು ಬಾಹುಕ ಅಂತ ತನ್ನ ಹೆಸರು ಹೇಳ್ಕೊಂಡು ಅಯೋಧ್ಯೆಗೆ ಬಂದ ಋತುಪರ್ಣ ರಾಜನ ಹತ್ರ. ಅಲ್ಲಿ ಋತುಪರ್ಣ ಇವನನ್ನ ಸ್ವಾಗತ ಮಾಡಿದ. ಅವನು ಹೇಳ್ಕೊಂಡ, ನಳ ಮಹಾರಾಜ ಅಂದ್ರೆ ರೂಪ ಬದಲಾಗಿತ್ತು, ನನಗೆ ಅಶ್ವವಿದ್ಯೆ ಗೊತ್ತು, ಕುದುರೆ ಓಡಿಸೋ ವಿದ್ಯೆ ಗೊತ್ತು, ಅಡಿಗೆ ಮಾಡೋ ವಿದ್ಯೆ ಗೊತ್ತು, ಶಿಲ್ಪಶಾಸ್ತ್ರ ಗೊತ್ತು. ಶಿಲ್ಪಶಾಸ್ತ್ರ ಅಂತಂದ್ರೆ ಈ ಮೂರ್ತಿಗಳನ್ನು ತಯಾರು ಮಾಡೋದು, ಮನೆ ಕಟ್ಟೋದು, ಇದಕ್ಕೆಲ್ಲ ಆ ಒಂದು ಕಲೆ, ಅದೆಲ್ಲ ಗೊತ್ತು ಅಂತ ಹೇಳಿ ಅವನು ಬಾಹುಕ ಋತುಪರ್ಣ ರಾಜನಲ್ಲಿ ಒಳ್ಳೆ ಸೇನಾಧಿಪತಿಯಾಗಿ ಉಳ್ಕೊಂಡ. ಆದ್ರೆ ಯಾವಾಗಲೂ ದಮಯಂತಿದ್ದೆ ಧ್ಯಾನ. ರಾತ್ರಿ ಬಿಟ್ಟು ಬಂದಿದ್ದೀನಿ, ಅವಳ ಪರಿಸ್ಥಿತಿ ಏನಾಗಿದೆಯೋ, ತವ್ರ ಮನೆಗೆ ಹೋದ್ಲೋ ಇಲ್ವೋ ಆ ಚಿಂತೆ ಇವನಿಗೆ. ಈ ಕಡೆ ಇವಳು ಭೀಮರಾಜ, ಇವಳ ತಂದೆ, ಅವನಿಗೆ ವಿಷಯ ಗೊತ್ತಾಯ್ತು. ಮನೆಯಿಂದ ಇಬ್ರು ಯಾಕೆ ಮಕ್ಕಳಿಬ್ರು ಮೊಮ್ಮಕ್ಕಳಿಬ್ರು ಬಂದಿದ್ರು, ಇವರು ಊರು ಬಿಟ್ಟು ಹೋಗಿದ್ದಾರೆ, ಪುಷ್ಕರ ಕಸ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಮಗಳು ಅಳಿಯನ್ನು ಹುಡುಕಿಸ್ಲಿಕ್ಕೆ ಆ ದಮಯಂತಿ ತಂದೆ ಪ್ರಯತ್ನ ಪಟ್ಟ. ಎಲ್ಲಾದ್ರೂ ಹುಡ್ಕೊಂಡು ಬರ್ರಿ, ಅವ್ರಿಗೆ ಬಹುಮಾನ ಕೊಡ್ತೇನೆ ಅಂತ. ಅನೇಕ ಬ್ರಾಹ್ಮಣರು ದೇಶ ತಿರುಗಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಸುದೇವ ಅಂತ ಒಬ್ಬ ಬ್ರಾಹ್ಮಣ ಚೇದಿ ದೇಶಕ್ಕೆ ಬಂದ. ಅಲ್ಲಿ ದಮಯಂತಿ ಗುರುತು ಸಿಕ್ತು. ಎಲ್ಲ ಹೇಳ್ಕೊಂಡು ದಮಯಂತಿ ಹೀಗೀಗಾಗಿದೆ ಅಂತ. ಆ ಚೇದಿ ದೇಶದ ರಾಣಿಗೂ ಗೊತ್ತಾಯ್ತು ಇವಳು ದಮಯಂತಿ ಅಂತನ್ನೋದು. ಆ ಚೇದಿ ದೇಶದ ರಾಣಿ ಇದ್ದಾಳಲ್ಲ,
ಅವಳ ಅಕ್ಕನ ಮಗಳೇ ದಮಯಂತಿ. ಸ್ವಾರಸ್ಯ ಅಂದ್ರೆ ಅಕ್ಕನ ಮಗಳೇ. ಆವಾಗ ಅವಳಿಗೂ ಗುರುತು ಸಿಕ್ತು, ಪ್ರೀತಿಯಿಂದ ಸಾಕ್ಲಿಕ್ಕೆ ಶುರು ಮಾಡಿದ್ಲು. ಅಂತೂ ಒಬ್ಬ ಬ್ರಾಹ್ಮಣ ಚೇದಿ ದೇಶದಲ್ಲಿ ದಮಯಂತಿಯನ್ನು ಕಂಡುಕೊಂಡ. ವರ್ಣಾದ ಅಂತ ಇನ್ನೊಬ್ಬ ಬ್ರಾಹ್ಮಣ, ಅವನು ಹುಡುಕ್ತಾ ಹುಡುಕ್ತಾ ಬಂದು ಅಯೋಧ್ಯೆಗೆ ಬಂದಾಗ ಋತುಪರ್ಣನ ಹತ್ರ ಬಾಹುಕನನ್ನ ನೋಡಿದ. ಇವನು ನಳ ಮಹಾರಾಜ ಅಂತ ಅವನಿಗೆ ಗುರುತಿಸಿತ್ತು, ಋತುಪರ್ಣನೇ ಗುರುತಿಸಿತ್ತು. ಬಂದು ಹೇಳ್ತಾರೆ, ಆ ಬ್ರಾಹ್ಮಣರು ಬಂದು ಹೇಳಿದರು, ಪರ್ಣಾದ ಬಂದು ಹೇಳಿದ, ಅಯೋಧ್ಯೆಯಲ್ಲಿ ಒಬ್ಬ ಬಾಹುಕ ಅಂತಿದ್ದಾನೆ, ಅವನೇ ನಳ ಇರಬೇಕು. ಹಾಗಾದ್ರೆ ಏನ್ ಮಾಡೋದು? ದಮಯಂತಿ ಅಂತೂ ಬಂದು ಊರು ಸೇರ್ಕೊಂಡ್ಬಿಟ್ರು. ಯಾಕೆ, ತನ್ನ ಚೇದಿ ದೇಶದ ರಾಜಮಾತೆ ಅಂದ್ರೆ ಇವಳಿಗೆ ಚಿಕ್ಕಮ್ಮ, ಅದರಿಂದ ಅವಳು ಮನೆಗೆ ಸೇರಿದ್ದು. ಆ ತಂದೆ ಮಗಳು ಎಲ್ಲ ಸೇರಿ ಆ ಬಾಹುಕ ನಳ ಹೌದು ಅಲ್ಲೋ ಅಂತ ಪರೀಕ್ಷೆ ಮಾಡಬೇಕು. ಅದಕ್ಕೆ ಒಂದು ಉಪಾಯ ಮಾಡಿದ್ರು. ದಮಯಂತಿಗೆ 2ನೇ ಸ್ವಯಂವರ ಅಂತ ಘೋಷಣೆ ಅಲ್ಲ, ಸುಮ್ಮನೆ ಋತುಪರ್ಣ ರಾಜನಿಗೆ ಮಾತ್ರ ಸುದ್ದಿ ಮುಟ್ಟಿಸಿದ್ರು. ದಮಯಂತಿಗೆ 2ನೇ ಸ್ವಯಂವರ, ಅದು ನಾಳೆ ಬೆಳಗಾದ್ರೆ ಸ್ವಯಂವರ ಅಂತ ಸುದ್ದಿ ಮುಟ್ಟಿಸಿದ್ರು. ಬಂದೇ ಬರ್ತಾನೆ ಋತುಪರ್ಣ, ಬರ್ತಾನೆ ಸ್ವಯಂವರಕ್ಕೆ. ಋತುಪರ್ಣ ಬರಬೇಕಾದ್ರೆ ಬಾಹುಕ ಬರ್ತಾನೆ. ಅವನು ಅಶ್ವವಿದ್ಯೆ ಗೊತ್ತವನು, ಅದಕ್ಕೆ ಅವನು ಬಂದೇ ಬರ್ತಾನೆ. ಅಷ್ಟೊತ್ತಿಗೆ ಈ ಋತುಪರ್ಣನಿಗೆ ಇವನು ಅಶ್ವವಿದ್ಯೆ ಹೇಳ್ಕೊಟ್ನಂತೆ ನಳ ಮಹಾರಾಜ. ಅವನಿಗೆ ಜೂಜಾಟದ ವಿದ್ಯೆ ಅವನಿಂದ ಕಲಿತ. ಆವಾಗ ಕಲಿ ಬಿಟ್ಟು ಹೋದ. ಆಮೇಲೆ ಸ್ವಯಂವರ ಅಂತ ಬಂತು. ಋತುಪರ್ಣ ಧಾವಿಸಿ ಬಂದ. ಮರುದಿವಸ ಬೆಳಗ್ಗೆ ಬರಬೇಕು, ಅಷ್ಟು ಬೇಗ ಕುದುರೆ ಓಡಿಸ್ಬೇಕು. ಆ ಬಾಹುಕ ಇದ್ರೆ ಮಾತ್ರ ಸಾಧ್ಯ, ಇಲ್ದಿದ್ರೆ ಇಲ್ಲ. ಅದು ದಮಯಂತಿಗೆ ಗೊತ್ತಿತ್ತು. ರಾತ್ರಿ ಬೆಳಗಾಗೋದ್ರೊಳಗೆ ವಿದರ್ಭ ದೇಶಕ್ಕೆ ಬರಬೇಕಾದ್ರೆ ಬಾಹುಕ ಕುದುರೆ ಓಡಿಸಿದ್ರೆ ಮಾತ್ರ ಸಾಧ್ಯ, ಇಲ್ದಿದ್ರಿಲ್ಲ. ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಸ್ವಯಂವರ ಅಂತ ಅವನಿಗೆ ಮಾತ್ರ ಸುದ್ದಿ ಮುಟ್ಟಿಸಿದ್ರು. ಋತುಪರ್ಣ ರಾಜ ಬಾಹುಕನನ್ನ ಕರ್ಕೊಂಡು ಅವನ ಸಾರಥ್ಯದಲ್ಲಿ ಬಂದ್ಬಿಟ್ಟ. ಏನ್ ರಥದಲ್ಲಿ ಬಂದ್ರೆ ಅಷ್ಟು ವೇಗದಲ್ಲಿ ರಥ ಓಡಿದ್ರೆ ಪಕ್ಕದಲ್ಲಿ ಮರಗಳಿರ್ತಾವಲ್ಲ, ಎಷ್ಟು ಎಲೆ ಇದೆ ಅಂತ ಹೇಳ್ಬಿಡ್ತಿದ್ದಂತೆ. ಅಷ್ಟು ಶಕ್ತಿ ಇತ್ತು ನಳ ಮಹಾರಾಜನಿಗೆ. ಹಿಂಗೆ ನೋಡಿದ್ರೆ ಎಷ್ಟಿದೆ ಆ ಸಂಖ್ಯಾಶಾಸ್ತ್ರ. ಬಂದ್ರು, ಋತುಪರ್ಣ ಬಂದ್ರು. ಏನು ಸ್ವಯಂವರ ಇಲ್ಲ, ಏನಿಲ್ಲ. ಇವನನ್ನು ಸ್ವಾಗತ ಮಾಡಿ ಒಂದು ಕಡೆ ಮನೆಯಲ್ಲಿ ಇಡಿಸಿದ್ರು ಅಷ್ಟೇನೆ. ಸ್ವಾಗತ ಮಾಡಿದ ಋತುಪರ್ಣ, ಇವನ ಭೀಮರಾಜ ಋತುಪರ್ಣನ್ನ. ಅಲ್ಲಿ ಬಾಹುಕನು ಬಂದಿದ್ದ. ಆದ್ರೆ ನಳ ಗೊತ್ತಿಲ್ಲ, ನಳ ರೂಪದಲ್ಲಿ ಬರಲಿಲ್ಲ, ಅವನು ಬಾಹುಕನಾಗೇ ಇದ್ದ. ಅದಕ್ಕೆ ಪತ್ತೆ ಹಚ್ಚಲಿಕ್ಕೆ ಇವಳು ದಮಯಂತಿ ತನ್ನ ದೂತಿ ಸ್ನೇಹಿತ ಗೆಳತಿಯನ್ನು ಕಳಿಸಿದ್ಲು. ಆ ಬಾಹುಕ ರಾಜ ಏನ್ ಮಾಡ್ತಾನೆ ನೋಡು. ಅವನು ಹೇಗಡಿಗೆ ಊಟ ಕಳಿಸಲಿಲ್ಲ, ಸ್ವಂತ ಸ್ವಯಂಪಾಕ ಅಂತ ಎಲ್ಲ ಕಳಿಸಿಬಿಟ್ರು ಅಷ್ಟೆ. ನೀವೇ ಮಾಡ್ಕೊಳ್ರಿ ಅಂತ. ಹೇಗೆ ಮಾಡ್ಕೊಳ್ತಾನೆ ನೋಡೋಣ ಅಂತ. ಆ ಬಾಹುಕ ರಾಜ ದರ್ಭೆಯನ್ನ ಹಿಂಗೆ ಸೂರ್ಯನಿಗೆ ಹಿಡಿದ್ರೆ ಬೆಂಕಿ ಹತ್ಕೋತಿತ್ತಂತೆ. ದರ್ಭೆ ಪಾತ್ರೆಯನ್ನು ಸುಮ್ಮನೆ ಕಣ್ಣಿಂದ ಪಾತ್ರೆ ನೋಡಿದ್ರೆ ನೀರು ತುಂಬುತ್ತಿತ್ತಂತೆ. ಹೀಗೆ ಪಾತ್ರೆಯಲ್ಲಿ ನೀರು ತುಂಬುತ್ತಿತ್ತು. ದರ್ಭೆಯನ್ನು ಸೂರ್ಯನಿಗೆ ಹಿಡಿದ್ರೆ ಅದು ಬೆಂಕಿ ಹತ್ತಿತ್ತು. ಮತ್ತೆ ಎಷ್ಟು ಹೂಗಳಿದ್ರೂ ಕೂಡ ಬಾಡ್ತಾ ಇದ್ದಿಲ್ಲ ನಳನ ಹತ್ರ, ಈ ಬಾಹುಕನ ಹತ್ರ. ಇದೆಲ್ಲ ನೋಡಿ ಗೊತ್ತಾಯ್ತು ಇವನೇ ನಳ ಅಂತ 90% ತೀರ್ಮಾನ ಆಯ್ತು. ಅವನು ಅಡಿಗೆ ಮಾಡ್ಕೊಂಡ ಮೇಲೆ ಗೆಳತಿಕೆಯಿಂದ ತಾನು ತರಿಸ್ಕೊಂಡ್ಲಂತೆ, ನಂಗೆ ಸ್ವಲ್ಪ ಅದೇ ಅಡಿಗೆ ಬೇಕು ಅಂತ. ಅದನ್ನು ತಿಂದ್ರೆ ಏನ್ ರುಚಿ, ನಳಪಾಕ ಅಂತಾರೆ. ಅಷ್ಟು ರುಚಿ ಅಡಿಗೆ ಮಾಡಿದ್ದಾನೆ ಬಾಹುಕ, ಇವನೇ ನಳ ಅಂತ ಗೊತ್ತಾಗೋಯ್ತು. ಆಮೇಲೆ ಮಕ್ಕಳನ್ನು ಕಳಿಸಿದ್ಲಂತೆ. ಮಕ್ಕಳನ್ನು ಕಳಿಸಿದಾಗ ಕಣ್ಣೀರು ಹಾಕೊಂಡು ತಪ್ಪಿಕೊಂಡು ಅಳ್ತಾ ಇದ್ದಾನೆ ನಳ ಮಹಾರಾಜ. ಒಂದು ಗಂಡು ಒಂದು ಹೆಣ್ಣು. ಅದನ್ನು ನೋಡಿ ಪೂರ್ತಿ ತೀರ್ಮಾನ ಆಯ್ತು, ಇಲ್ದಿದ್ರೆ ಯಾಕೆ ಅಳ್ತಾರೆ, ಯಾರ್ದೋ ಮಕ್ಕಳಾದ್ರು, ತನ್ನ ಮಕ್ಕಳೇ ಇವರು ಅಂತ. ಆಮೇಲೆ ಬಾಹುಕ ರಾಜನನ್ನೇ ಕರೆಸಿದ್ದಾಯ್ತು. ಕರೆಸಿ, ನೀನೆಲ್ಲಿಯಾದ್ರೂ ನಳ ಮಹಾರಾಜನ್ ನೋಡಿದ್ದೀಯಾ ಅಂತ ಕೇಳಿದಾಗ ಅವನಿಗೆ ಗೊತ್ತಾಯ್ತು ಇವಳಿಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ನಾನೇ ನಳ ಮಹಾರಾಜ ಅಂತ ಒಪ್ಕೊಂಡ. ಆಮೇಲೆ ಆ ದಂಪತಿಗಳು ಅಲ್ಲಿ ಸೇರಿದ್ರು. ಹೀಗೆ ನಳ ಮಹಾರಾಜನನ್ನ ಸ್ವಯಂವರ, ಪುನಃಸ್ವಯಂವರ, 2ನೇ ಸ್ವಯಂವರ ಅಂತ ಬರಮಾಡಿಕೊಂಡು ಆ ಭೀಮರಾಜನ ಮನೆಯಲ್ಲಿ, ತನ್ನ ಮನೆಯಲ್ಲೇ ನಳ ಮಹಾರಾಜನನ್ನ ಸೇರಿದ್ಲು. ಅದು ಋತುಪರ್ಣ ರಾಜನಿಂದಲೇನೆ ಇವನು ಜೂಜಾಟದ ವಿದ್ಯೆ ಕಲ್ತಿದ್ದ. ಇವನಿಗೆ ಜೂಜಾಟದ ವಿದ್ಯೆ ಬಂದು ಕೂಡಲೇ ಕಲಿ ಬಿಟ್ಟು ಹೋಗಿದ್ದ. ಆಮೇಲೆ ಆ ಬಟ್ಟೆ ಉಟ್ಕೊಂಡು ನಿಜರೂಪನೂ ಬಂತು, ಆ ಕುರೂಪ ಹೋಯ್ತು, ಬಟ್ಟೆ ಉಟ್ಕೊಂಡು ನಿಜರೂಪ ತಾಳಿದ್ದ. ಆಮೇಲೆ ಹೋಗಿ ಪುಷ್ಕರನ ಹತ್ರ ಮತ್ತೆ ಜೂಜಾಟಕ್ಕೆ ಇವನೇ ಕರೆದ, ಬಾ ಜೂಜಾಟಕ್ಕೆ ಅಂತ ಕರೆದು ಆ ಪುಷ್ಕರನನ್ನು ಸೋಲಿಸಿ
ತನ್ನ ರಾಜ್ಯವನ್ನ ಪುನಃ ಮರಳಿ ಪಡೆದ. ಕಲಿದೋಷ ಎಲ್ಲ ಹೋಯ್ತು, ಅವನಿಗೆ ಕಲಿಯ ಆವೇಶ ಆಗಿತ್ತು, ಹೋಯ್ತು. ಆಮೇಲೆ ಸುಖವಾಗಿ ನಳ ಮಹಾರಾಜ ಇದ್ದ ಅಂತನ್ನೋದು ಇದು ನಳ ದಮಯಂತಿಯರ ಕಥೆ. ಇದಕ್ಕೆ ಸಂಬಂಧಪಟ್ಟವರೇ ಈ ಋತುಪರ್ಣ ರಾಜ. ಆ ಋತುಪರ್ಣ ರಾಜನೇ ಈ ರೀತಿ ಸ್ವಯಂವರ ಅಂತ ಹೇಳಿ ಬಂದದ್ರಿಂದ ಆ ಬಾಹುಕನನ್ನು ಕರ್ಕೊಂಡು ಬಂದ, ಗೊತ್ತಾಯ್ತು ಯಾರು ಅಂತ. ಇವನಲ್ಲಿ ಕಲಿ ಪ್ರವೇಶ ಹೋಗ್ಲಿಕ್ಕೂ ಆ ಋತುಪರ್ಣನೇ ಕಾರಣ. ಆದ್ದರಿಂದ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ ಅಂತ ದಿನ ಬೆಳಿಗ್ಗೆದ್ದು ಈ ಕಥೆಯನ್ನು ಅನುಸಂಧಾನ ಮಾಡಬೇಕು. ಕಲಿದೋಷ ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಕೃಷ್ಣ ಅರ್ಪಣ.